ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ನೀವೆಲ್ಲ ಆರಾಮದಿರಿ ಅಂತ ನಾನು ಅನ್ಕೊಳಕತ್ತೀನಿ. ಸಂಜೆ ಮುಂದೆ ಚಾ ಜೊತೆಗೆ ಖಾರವಾಗಿ ಕ್ರಿಸ್ಪಿಯಾಗಿರೋದು ಏನಾರ ಒಂದು ಸ್ನ್ಯಾಕ್ಸ್ ಬೇಕು ಅಂತ ಅನಿಸ್ತಾನೆ ಇರ್ತದೆ, ಹೌದಲ್ರಿ? ಮತ್ತೆ ಯಾಕೆ ತಡರಿ, ಕಡಿಮೆ ಸಮಯದಾಗ ಹಿಂಗೆ ನೀವು ಒಂದು ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ರಲ್ಲ. ನಾ ಈ ಸ್ನ್ಯಾಕ್ಸ್ ಮಾಡೋಕ್ಕೆ 2 ಕಪ್ನಷ್ಟು ಮೈದಾ ಹಿಟ್ಟು ತಗೊಂಡನ್ರಿ. ಅದಕ್ಕೆ 1 ಸ್ಪೂನಷ್ಟು ಬುಡ್ ಮೆಣಸಿನ್ಕಾಯಿ ಅಂದ್ರೆ ಮುಗಿಲ್ ಮೆಣಸಿನ್ಕಾಯಿ ಅಂತ ಹೇಳ್ತೀವಲ್ರಿ, ಅದನ್ನು ಹಾಕೋಣಕತ್ತನ್ರಿ. ಅದಕ್ಕೆ ಖಾರ ಭಾಳ ಇರ್ತದೆ ರೀ. ಅದ್ರ ಜೊತೆಗೆ 2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಂಡು ಹಿಂಗೆ ತರಿಯಾಗಿ ಪುಡಿ ಮಾಡ್ಕೋಬೇಕ್ರಿ. ಅದಕ್ಕೆ 1 ಸ್ಪೂನಷ್ಟು ಉಪ್ಪು ಹಾಕ್ಯಾನ್ರಿ. ಆಮೇಲೆ ಅಜ್ವಾನನ್ನು ಹಿಂಗೆ ಕೈಯಿಂದ ಉಜ್ಜಿ ಹಾಕೊಳ್ರಿ. ಈ ಸ್ನ್ಯಾಕ್ ಕ್ರಿಸ್ಪಿಯಾಗಿ ಬರಬೇಕು ಅಂದ್ರೆ ನಾನಿಲ್ಲಿ 4 ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಡು ಹಾಕೋಣಕತ್ತನ್ರಿ. ಕೈಯಿಂದ ಕಲ್ಸಕ್ಕೆ ಹೋಗ್ಬೇಡ್ರಿ, ಬಿಸಿ ಎಣ್ಣೆ ಕೈ ಸುಟ್ಬಿಡ್ತೈತಿ. ಹಾಗಾಗಿ ಸ್ಪೂನಿಂದ ಹಿಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ. ಇದು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ. ನೋಡಿರಿ, ಈ ಹಿಟ್ಟು ಈ ಹದಕ್ಕಿರ್ಬೇಕ್ರಿ. ಆಮೇಲೆ ಇದಕ್ಕೆ ಸ್ವಲ್ಪನ ನೀರು ಹಾಕ್ಕೊಂಡು ಚೆಂದಾಗೆ ಕಲಿಸ್ಕೊಳ್ರಿ. ಚಪಾತಿ ಹಿಟ್ಟು ಕಲಿಸ್ತಿರಲ್ರಿ, ಪೂರಿ ಹಿಟ್ಟು ಚಪಾತಿ ಹಿಟ್ಟು ಹಂಗೆ ಚೆಂದಂಗೆ ಕಲಿಸ್ಕೊಳ್ರಿ. ಆದ್ರೆ ಇದನ್ನು ಚೆಂದಾಗಿ ನಾದ್ಬೇಕ್ರಿ. ಒಂದು 5 ರಿಂದ 10 ನಿಮಿಷಗಳ ಕಾಲ ಈ ಥರ ನಾದ್ತಾ ಇರ್ಬೇಕ್ರಿ, ಅಂದ್ರೆ ಅಷ್ಟು ಸಾಫ್ಟ್ ಆಕತ್ರಿ. ನೋಡಿರಿ, ಆಮೇಲೆ ಈ ಥರ ಸಾಫ್ಟ್ ಆಗೈತಿ. ಇದನ್ನು ಮತ್ತೆ ಒಂದು 15 ನಿಮಿಷಗಳ ಕಾಲ ನಾನು ಸಾಫ್ಟ್ ಆಗಕ್ಕೆ ಬಿಡ್ತೇನೆ ರೀ. ನೋಡಿರಿ, 15 ನಿಮಿಷ ಆದಮೇಲೆ ಹಿಂಗೆ ಸಾಫ್ಟ್ ಆಗೈತಿ. ಇದನ್ನು ಮತ್ತೆ ಒಂದು 5 ನಿಮಿಷ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ನಾದ್ಬೇಕ್ರಿ. ನಾವು ಎಷ್ಟು ಚೆಂದಾಗಿ ನಾದ್ತೀವಲ್ರಿ ಅಷ್ಟು ಚೆಂದಾಗಿ ಸ್ನ್ಯಾಕ್ಸ್ ಬರ್ತಾವೆ. ಮಕ್ಕಳಂತೂ ಸ್ನ್ಯಾಕ್ಸ್ ಅಂದ್ರೆ ಭಾಳ ಇಷ್ಟಪಡ್ತಾರೆ ರೀ. ನೀವು ಹೊರಗಿನ ಚಿಪ್ಸು ಕುರ್ಕುರೆ ಅಂತ ಕೊಡೋ ಬದಲಿ ಹಿಂಗೆ ಆರೋಗ್ಯಕರವಾಗಿ ಮನೆಯೊಳಗೆ ಒಳ್ಳೆ ಎಣ್ಣೆ ಒಳಗೆ ಮಾಡಿಕೊಡ್ರಿ, ಅವ್ರ ಆರೋಗ್ಯನೂ ಚೆನ್ನಾಗಿರ್ತೈತಿ. ಹಿಂಗೆ ನಾದಾದ್ಮೇಲೆ ಚೆಂದಾಗಿ ಇದನ್ನು ಉಳ್ಳಿ ಮಾಡ್ಕೋಬೇಕ್ರಿ. ಉಳ್ಳಿ ಮಾಡ್ಕೊಂಡು ಇದನ್ನು ಚಪಾತಿ ಥರ ತೆಳ್ಳಗೆ ಲಟ್ಟಿಸ್ಬೇಕ್ರಿ. ಈ ಸ್ನ್ಯಾಕ್ಸ್ ಪದ್ರ ಬರಬೇಕು ಅಂತಂದ್ರೆ ಅದಕ್ಕೆ ಈ ಥರ ಮಾಡ್ಕೋಬೇಕು. ನೋಡಿರಿ, ನಾನು 2 ಸ್ಪೂನಷ್ಟು ತುಪ್ಪ ಹಾಕೇನ್ರಿ. ಆ ತುಪ್ಪಕ್ಕೆ ನಾನು 1 ಸ್ಪೂನಷ್ಟು ಮೈದಾ ಹಿಟ್ಟು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತನ್ರಿ. ಆಮೇಲೆ ಒಂದೊಂದು ಉಳ್ಳಿ ತಗೊಂಡು ಚಪಾತಿ ಥರ ಲಟ್ಟಿಸ್ಬೇಕ್ರಿ. ನೋಡಿರಿ, ಹಿಟ್ಟು ಹಚ್ಚಿ ನೀಟಾಗಿ ಚಪಾತಿ ಥರ ಲಟ್ಟಿಸ್ಕೊಳ್ರಿ. ದಪ್ಪಗೆ ಲಟ್ಸಕ್ಕೆ ಹೋಗ್ಬೇಡ್ರಿ, ತೆಳ್ಳಗೆ ಲಟ್ಸಿದ್ರೆ ತೆಳ್ಳಗೆ ಪದರಾಗಿ ಚೆನ್ನಾಗಿ ಬರ್ತವೆ. ಮಕ್ಕಳಿಗೆ ಹೊರಗಿನ ತಿಂಡಿ ತಿನ್ಸೋದನ್ನ ಆದಷ್ಟು ಕಡಿಮೆ ಮಾಡಿರಿ. ಈಗಿನ ಕಾಲದಾಗ ಮಕ್ಕಳು ಅಳಕತ್ರ ಸಾಕು 10 ರೂಪಾಯಿ ಕೊಟ್ಬಿಟ್ಟು ಹೋಗಪ್ಪ ಏನಾರ ತಿನ್ನೋ ಕುರ್ಕುರೆನ ಚಿಪ್ಸು ಅಂತ ಅಂದು ಹೇಳ್ತಾರೆ. ಆ 10 ರೂಪಾಯಿ ಪ್ಯಾಕೆಟ್ ಒಳಗಿರೋದು ಏನೂ ಇಲ್ರಿ, ಅದ್ರೊಳಗಿರೋದು ಬರೀ ಗಾಳಿ ಮತ್ತು ಹೊಟ್ಟೆ ಕೆಡ್ಸೋ ಕೆಮಿಕಲ್ ಅಷ್ಟೇ ರೀ. ಅದಕ್ಕೆ ನಾವು ಶುದ್ಧ ಎಣ್ಣೆ ಒಳಗೆ ಮನ್ಯಾಗ ಪ್ರೀತಿಯಿಂದ ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಅವ್ರ ಆರೋಗ್ಯನೂ ಚೆನ್ನಾಗಿರ್ತೈತೆ ರೀ. ಈಗ 3 ಚಪಾತಿನ ಲಟ್ಟಿಸಿಟ್ಕೊಳ್ಳನ್ರಿ. ಒಂದೊಂದು ಚಪಾತಿನ ತಗೊಂಡು ಅದ್ರ ಮೇಲೆ ಈ ಮೈದಾ ಹಿಟ್ಟು ತುಪ್ಪ ಕಲಸಿಟ್ಟಿದ್ವಲ್ರಿ ಅದನ್ನು ಚಂದಂಗೆ ಹಾಕಿ ನೀಟಾಗಿ ಸವ್ರಿ. ಅದ್ರ ಮೇಲೆ ಇನ್ನೊಂದು ಚಪಾತಿ ಹಾಕ್ಬೇಕ್ರಿ. ನೋಡಿರಿ, ಇನ್ನೊಂದು ಚಪಾತಿ ಹಾಕಿದ್ಮೇಲೂ ಮತ್ತೆ ಈ ಮೈದಾ ಹಿಟ್ಟು ತುಪ್ಪದ ಮಿಶ್ರಣನ ಮತ್ತೆ ಈ ಥರ ಹಚ್ಬೇಕ್ರಿ. ಮತ್ತು ಇನ್ನೊಂದು ಚಪಾತಿ ಹಾಕ್ರಿ. ಅದ್ರ ಮೇಲೂ ಮತ್ತೊಂದು ಸ್ವಲ್ಪ ತುಪ್ಪ ಮತ್ತು ಮೈದಾ ಹಿಟ್ಟಿನ ಮಿಶ್ರಣ ಹಚ್ಬೇಕ್ರಿ. ಹಿಂಗೆಲ್ಲ ಹಚ್ಚಿದ್ಮೇಲೆ ಮತ್ತೆ ಈ ಥರ ಮಡ್ಚ್ಬೇಕ್ರಿ. ಮಡ್ಚಿ ಮತ್ತೆ ಇದನ್ನು ಮೈದಾ ಹಿಟ್ಟು ತುಪ್ಪ ಹಚ್ಚಿ ಮತ್ತು ಈ ಥರ ಫೋಲ್ಡ್ ಮಾಡ್ಕೊತ ಹೋಗ್ಬೇಕ್ರಿ. ನೋಡಿರಿ, ಮತ್ತೆ ಇವಾಗ ಲಟ್ಟಿಸ್ರಿ. ನಾವು ಚಪಾತಿನ ಹಿಂಗೆ ಎಷ್ಟು ಸಾರಿ ಮಡ್ಚಿ ಉದ್ದುತ್ತವಲ್ರಿ ಅಷ್ಟು ಪದರಾಗಿ ಸ್ನ್ಯಾಕ್ಸು ಭಾಳ ಮಸ್ತ್ ಬರ್ತಾವ್ರಿ. ನೋಡಿರಿ, ನಾನು 2 ಸಾರಿ ಅಷ್ಟೇ ಫೋಲ್ಡ್ ಮಾಡಿ ಈ ಥರ ಮತ್ತೆ ಚಪಾತಿ ಥರ ಲಟ್ಸಿರೋದು ತೋರಿಸಿದ್ದೀನಿ. ನೀವು ಇದೇ ಥರ 4 ಸಾರಿ ಫೋಲ್ಡ್ ಮಾಡಿ ಚಪಾತಿ ಥರ ಲಟ್ಟಿಸ್ರಿ, ಆವಾಗ ಪದರಾಗಿ ಚೆನ್ನಾಗಿ ಸ್ನ್ಯಾಕ್ಸ್ ಬರ್ತಾವೆ. ಈಗ ಚಾಕುದಾಗ ಕಟ್ ಮಾಡಿ ಇದನ್ನು ಎಣ್ಣೆ ಒಳಗೆ ಕರೆದ್ರೆ ಆತು ನೋಡ್ರಿ. ಈಗ ಗ್ಯಾಸ್ ಆನ್ ಮಾಡಿಬಿಟ್ಟು ಅಲ್ಲಿ ಒಂದು ಕಡಾಯಿ ಇಟ್ಬಿಟ್ಟು ಎಣ್ಣೆ ಹಾಕೇನ್ರಿ. ಎಣ್ಣೆ ಕಾದ್ಮೇಲೆ ನಾವು ಇವನ್ನ ಗೋಲ್ಡ್ ಕಲರ್ ಬರೋವರೆಗೂ ಮೀಡಿಯಮ್ ಫ್ಲೇಮ್ನಲ್ಲಿ ಚಂದಂಗೆ ಕರಿಬೇಕ್ರಿ. ಫಸ್ಟು ಸ್ವಲ್ಪ ಹೊತ್ತು ಮೀಡಿಯಮ್ ಫ್ಲೇಮ್ನಲ್ಲಿ ಇಡ್ಬೇಕ್ರಿ, ಆಮೇಲೆ ಲೋ ಫ್ಲೇಮಲ್ಲಿಟ್ಟು ಚಂದಂಗೆ ಕರೀರಿ. ನೋಡಿರಿ, ಈ ಕಲರ್ ಬರ್ಬೇಕ್ರಿ. ಈಗ ಈ ಸ್ನ್ಯಾಕ್ಸು ರೆಡಿ ಆಗ್ಯಾವ್ರಿ. ಈಗ ಇವನ್ನ ಒಂದು ಪ್ಲೇಟಿಗೆ ತಗೊಂಬಿಡಣ್ರಿ. ನೀವು ಹಿಂಗೆ ಸ್ನ್ಯಾಕ್ಸ್ ರೆಸಿಪಿನ ಟ್ರೈ ಮಾಡಿ ಅದು ಹೆಂಗೆ ಬಂದಿತ್ತು ಅಂತ ನೀವು ಕಮೆಂಟ್ ಮೂಲಕ ತಿಳಿಸ್ರಿ. ನೋಡಿರಿ, ನೋಡೋಕೆ ಭಾರಿ ಮಸ್ತ್ ಅದಾವದಲ್ರಿ. ನಾವು ಒಂದು 3 ತೋರ್ಸಕತ್ತ ನೋಡಿರಿ ಎಷ್ಟು ಪದರಾಗಿ ಬಂದಾವು ಅಂತಂದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನಮಗೆ ಪ್ರೋತ್ಸಾಹ ನೀಡಿರಿ. ಧನ್ಯವಾದಗಳು.